ಈ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಅಂತಂದರೆ ನಿಮಗೆ ನೋಟ್ಸ್ ಯಾವ ರೀತಿ ಮಾಡಬೇಕು, ಪ್ರಾಕ್ಟೀಸ್ ಕೋನ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ತಿಳ್ಕೊಂಡಿರ್ತೀರಾ ಅಂತಲೇ ಅರ್ಥ. ಸೊ ಯಾವ ರೀತಿ ಪ್ರಾಕ್ಟೀಸ್ ಕೋನ್ ಮಾಡಬೇಕಂತ ನಾನು ಇವಾಗ ಹೇಳ್ಕೊಡ್ತೀನಿ. ಹಲೋ, ವೆಲ್ಕಮ್ ಬ್ಯಾಕ್. ನೆನ್ನೆ ಕ್ಲಾಸ್ನ ನೋಡಿ ಎಲ್ಲರೂ ಕೇಳಿದ್ರಿ ಮ್ಯಾಮ್ ಕ್ಲಾಸಲ್ಲಿ ನಮಗೆ ಕೋನ್ ಮೇಕಿಂಗ್ ಹೇಳ್ಕೊಡಿ ಅಂತ. ಸೊ ಕೋನ್ ಮಿಕ್ಸಿಂಗ್ ಕ್ಲಾಸ್ ಏನಿದೆ ಅದನ್ನು ನಾನು ಈ ಕೋರ್ಸ್ ಎಂಡಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಪ್ರಾಕ್ಟೀಸ್ ಕೋನ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಕೋನ್ಗೆ ನಮಗೆ ಸ್ವಲ್ಪ ನೀರು ಬೇಕಾಗುತ್ತೆ ಆ್ಯಂಡ್ ಮೆಹಂದಿ ಪೌಡರ್, ಸ್ಟಾಕಿಂಗ್, ಸೆಲೋಫಿನ್ ಶೀಟ್ ಆ್ಯಂಡ್ ಈ ರೀತಿ ಕೋನ್ ಬೇಕಾಗುತ್ತೆ. ಈ ರೀತಿ ಕೋನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಮಿಕ್ಸಿಂಗಿಗೆ ಒಂದು ಬೌಲ್, ಸ್ಪೂನ್ ಆ್ಯಂಡ್ ಒಂದು ಪ್ಲೇಟ್ ಬೇಕಾಗುತ್ತೆ. ಪ್ರಾಕ್ಟೀಸ್ಗೆ ನಿಮಗೆ ಒಂದು A4 ಶೀಟ್ ಲ್ಯಾಮಿನೇಟೆಡ್ ಮಾಡಿಸ್ಕೊಡಿ ಈ ರೀತಿ. ಸೊ ಆವಾಗ ನಿಮಗೆ ಪ್ರಾಕ್ಟೀಸ್ನ ಇದ್ರ ಮೇಲೆ ಎಷ್ಟು ಸಲ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು, ಹಾಗೆ ರಿಮೂವ್ ಮಾಡ್ಬೋದು. ಜಾಸ್ತಿ ಶೀಟು ವೇಸ್ಟ್ ಆಗೋಲ್ಲ. ಪ್ರಾಕ್ಟೀಸ್ ಆಗಿ ನಿಮಗೆ ಫಿನಿಶಿಂಗ್ ಪರ್ಫೆಕ್ಟಾಗಿ ಬರ್ತಾ ಇದೆ ಅನ್ಬೇಕಾದ್ರೆ ನೀವು ನೋಟ್ಸ್ ಮಾಡಿ. ನೋಟ್ಸ್ ಯಾವ ರೀತಿ ಮಾಡೋದು ಅಂತ ಕೂಡ ನೀವು ತುಂಬ ಜನ ಕೇಳಿದ್ರಿ. ಸೊ ನೋಟ್ಸ್ ಯಾವ ರೀತಿ ಮಾಡಬೇಕಂತ ಕೂಡ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಕೋನ್ ಮೇಕಿಂಗ್ ಮಾಡೋದಕ್ಕೆ ನಮಗೆ ಇವಾಗ ಸೆಲಫಿನ್ ಶೀಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಕೇಲ್, ಪೆನ್, ಹಾಗೆ ಈ ರೀತಿ ಕೋನ್ ಮೇಕ್ ಮಾಡೋದಕ್ಕೆ ನಮಗೆ ಟೇಪ್ ಬೇಕಾಗುತ್ತೆ, ಒಂದು ಸೆಲೋ ಟೇಪ್ ಆ್ಯಂಡ್ ಕಟ್ ಮಾಡೋದಕ್ಕೆ ಸಿಸರ್. ಸೊ ಯಾವ ರೀತಿ ಪ್ರಾಕ್ಟೀಸ್ ಕೋನ್ ಮಾಡಬೇಕಂತ ನಾನು ಇವಾಗ ಹೇಳ್ಕೊಡ್ತೀನಿ. 1 ಸ್ಪೂನ್ ಶುಗರ್ನ ತಗೋತಾ ಇದ್ದೀನಿ. 3 ಸ್ಪೂನ್ ಮೆಹಂದಿ ಪೌಡರ್ನ ತಗೋತಾ ಇದ್ದೀನಿ. ಶುಗರ್ ಮತ್ತು ಪೌಡರ್ ಏನಿದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ, ಇದೇ ರೀತಿ ನೀವು ಕೂಡ ಸ್ವಲ್ಪನೇ ನೀರನ್ನ ಹಾಕ್ತಾ ಯಾವುದೇ ರೀತಿ ಗಂಟಿಲ್ದೇ ಇರೋ ಥರ ಸ್ಮೂತಾಗಿ ಪೇಸ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಶುಗರು ಮಿಕ್ಸ್ ಆಗೋ ತನಕ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇ ನೀವು ಆಯಿಲ್ನ ಮಿಕ್ಸ್ ಮಾಡಬೇಕು. ಯಾವ್ಯಾವ ಆಯಿಲನ್ನ ಮಿಕ್ಸ್ ಮಾಡಬೇಕಂತ ನಾನು ಕೋರ್ಸ್ ಎಂಡಿಂಗಲ್ಲಿ ಕ್ಲಾಸ್ನ ಮಾಡ್ತೀನಿ ಮೆಹಂದಿ ಮಿಕ್ಸಾಲಜಿ ಬಗ್ಗೆ. ಆವಾಗ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಇವತ್ತು ಜಸ್ಟ್ ನಾನು ಪ್ರಾಕ್ಟೀಸ್ ಕೋನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಶುಗರು ನೀಟಾಗಿ ಕರಗೋ ತನಕ ಮೆಹಂದಿನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂತಂದರೆ ನೀವು ಮೆಹಂದಿನ ಮಿಕ್ಸ್ ಮಾಡೋದಕ್ಕೆ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡಬೇಕು. ಈ ರೀತಿ ಸ್ಟೀಲ್ ಪಾತ್ರೆ, ಲೋಟ, ಪ್ಲೇಟ್ನ ಯೂಸ್ ಮಾಡಬೇಕು. ಅಥವಾ ನೀವು ಗ್ಲಾಸ್ ಐಟಮ್ಸ್ನ ಯೂಸ್ ಮಾಡ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ನ ಯೂಸ್ ಮಾಡ್ಬೋದು. ಬಟ್ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ನೋಡಿದ್ರಲ್ಲ, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕೋನನ್ನು ಮಿಕ್ಸ್ ಮಾಡಬೇಕು. ಇದು ಪ್ರಾಕ್ಟೀಸ್ ಕೋನ್ ಆಗಿರೋದ್ರಿಂದ ಇದನ್ನು ನೀವು ಮ್ಯಾರಿನೇಟ್ ಮಾಡೋದಕ್ಕೆ ಏನು ಬಿಡೋ ಅಗತ್ಯ ಇಲ್ಲ. ಹಾಗೆ ಇದಕ್ಕೆ ಯಾವುದೇ ರೀತಿ ಆಯಿಲ್ನ ಮಿಕ್ಸ್ ಮಾಡೋ ಅಗತ್ಯ ಇಲ್ಲ. ಡೈರೆಕ್ಟ್ ನೀವು ಇದನ್ನು ನಿಮ್ಮ ಕೋನ್ಗೆ ಫಿಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾವು ಈ ರೀತಿ ಕೋನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದ. ಸೊ ಈ ರೀತಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ನೀವು ಸೆಲಫಿನ್ ಶೀಟನ್ನು ಕಟ್ ಮಾಡ್ಕೋಬೇಕು. ಅಗಲ ಬಂದು 6 ಸೆಂಟಿಮೀಟರಲ್ಲಿ ಇರಬೇಕು. ಹಾಗೆ ಉದ್ದ ಬಂದು 4.5 ಸೆಂಟಿಮೀಟರಲ್ಲಿ ಇರೋ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಕೋನ್ ಆಗುತ್ತೆ. ಸೊ ನಿಮ್ಮ ಹತ್ರ ಸ್ಕೇಲ್ ಇದ್ದರೆ ಸ್ಕೇಲ್ ಅಥವಾ ಟೇಪ್ ಇದ್ದರೆ ಟೇಪಲ್ಲಿ ಅಳತೆ ಮಾಡಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕೋನಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತಂದರೆ, ಶೀಟನ್ನು ಈ ರೀತಿ ಇಟ್ಕೊಳ್ಳಿ. ಶೀಟು ಇಲ್ಲಿ ನಿಮ್ಮ 4th ಫಿಂಗರ್ ಏನಿದೆ, ಇಂಡೆಕ್ಸ್ ಫಿಂಗರ್, ತೋರ್ ಬೆರಳು ಅಲ್ಲಿಗೆ ಎಂಡ್ ಆಗ್ತಾ ಇದೆ ಅಲ್ವಾ, ಅಲ್ಲಿಗೆ ಪಿನ್ನನ್ನು ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಪೇಪರ್ನ ಈ ರೀತಿ 2 ಫಿಂಗರ್ಸಲ್ಲಿ ಇಟ್ಕೊಂಡು ಟೈಟಾಗಿ ರೊಟೇಟ್ ಮಾಡ್ಕೋಬೇಕು. ಈ ರೀತಿ ಒಂದು ರೊಟೇಟ್ ಮಾಡ್ಕೊಂಡ್ರೆ ಮತ್ತೆ ಅದೇ 2 ಫಿಂಗರಲ್ಲಿ ಇಟ್ಕೊಂಡು ನೀಟಾಗಿ ರೊಟೇಟ್ ಮಾಡ್ಕೋಬೇಕು. ಹೀಗೆ ರೊಟೇಟ್ ಮಾಡ್ಕೋತಾ ಹೋದರೆ ನಿಮಗೆ ನಿಮ್ಮ ಕೋನ್ ಏನಿದೆ ಅದು ರೆಡಿ ಆಗುತ್ತೆ. ಇಲ್ಲಿಗೆ ಸ್ವಲ್ಪ ಲೆಂತ್ ನೋಡಿಕೊಂಡು ಈ ರೀತಿ ನಮಗೆ ಇಲ್ಲಿ ಟೈಟ್ ಆಗಬೇಕು, ಪಿನ್ನು ಟೈಟ್ ಆಗಬೇಕು. ಸೊ ಪಿನ್ನು ಟೈಟ್ ಆಗಬೇಕಂತಂದರೆ ಇಲ್ಲಿ ಈ ಎಂಡ್ ಏನಿದೆ ಅದನ್ನು ಇಟ್ಕೊಂಡು ಹಿಂಗೆ ಒಳಗಡೆ ಗೆಳೆದ್ರೆ ಪಿನ್ ಇಲ್ಲಿ ಟೈಟ್ ಆಗುತ್ತೆ. ಆ್ಯಂಡ್ ಈ ರೀತಿ ಎಡ್ಜ್ ಏನು ಬರುತ್ತೆ, ಈ ಎಡ್ಜ್ಗೆ ನೀವು ಸೆಲೋ ಟೇಪ್ನ ಹಾಕೋಬೇಕು. ಸೆಲೋ ಟೇಪ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡ್ರೆ ಪಿನ್ನಿಗೆ ಇದು ಟೈಟಾಗಿ ಲಾಕ್ ಆಗುತ್ತೆ. ಈ ರೀತಿ ಒಂದು ಹೆಬ್ಬೆರಳು ಹಾಕುವಷ್ಟು ಜಾಗ ನಿಮಗೆ ಬ್ಯಾಕ್ ಸೈಡ್ ಆಫ್ ಕೋನಲ್ಲಿ ಇರಬೇಕು. ಫ್ರಂಟಲ್ಲಿ ಪಿನ್ನು ಈ ರೀತಿ ಟೈಟಾಗಿ ಲಾಕ್ ಆಗಿರಬೇಕು. ಕೋನ್ ಬ್ಯಾಕ್ ಸೈಡಲ್ಲಿ ಈ ರೀತಿ ಹೆಬ್ಬೆಟ್ಟು ಹಾಕುವಷ್ಟು ಜಾಗ ನಿಮಗೆ ಇರಬೇಕು. ಆ್ಯಂಡ್ ಈ ಟಿಪ್ಗೆ ನೀವು ಸೆಲೋ ಟೇಪ್ನ ಜಾಯಿಂಟ್ ಮಾಡಬೇಕು. ಟಿಪ್ಗೆ ಸೆಲೋ ಟೇಪ್ನ ಈ ರೀತಿ ಲಾಕ್ ಮಾಡಿ ಜಸ್ಟ್ ಹೀಗೆ ರೊಟೇಟ್ ಮಾಡಿದ್ರೆ ನಿಮ್ಮ ಫ್ರಂಟ್ ಟಿಪ್ ಏನಿದೆ ಅದು ಕೂಡ ಲಾಕ್ ಆಗುತ್ತೆ. ನೀಟಾಗಿ ಲಾಕ್ ಆಗ್ತು. ಸೊ ಇದೇ ರೀತಿ ಕೋನನ್ನು ನೀವು ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಕೋನನ್ನು ರೆಡಿ ಮಾಡ್ಕೋಬೇಕು. ಸೊ ನಾವು ಕೋನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಪ್ರಾಕ್ಟೀಸ್ ಕೋನ್ ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ವ, ಶುಗರ್ ನೀಟಾಗಿ ಕರಗಿದೆ, ಕೋನ್ ಕೂಡ ಕನ್ಸಿಸ್ಟೆನ್ಸಿಯಲ್ಲಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕೋನನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಯಾವ ರೀತಿ ಫಿಲ್ಟರ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಇದು ಸ್ಟಾಕಿಂಗ್ಸ್. ಆಲ್ರೆಡಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಯಾರನ್ನೂ ನೋಡಿರ್ತೀರಾ ಅಥವಾ ಯಾರೆಲ್ಲ ಇವಾಗ ಆಲ್ರೆಡಿ ಪ್ರಾಡಕ್ಟ್ ಲಿಂಕ್ ಮುಖಾಂತರ ಪ್ರಾಡಕ್ಟನ್ನು ತೊಗೊಂಡಿರ್ತೀರಾ ಅವರಿಗೆ ಗೊತ್ತಿರುತ್ತೆ. ಇದು ಸ್ಟಾಕಿಂಗ್ಸ್. ಇದು ಮೆಹಂದಿನ ನಾವು ಫಿಲ್ಟರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ಮೆಹಂದಿಯಲ್ಲಿ. ನೋಡಿ, ಇದು ಸ್ಮೂತ್ ಪೇಸ್ಟ್ ಏನಿಲ್ಲ. ಪೇಸ್ಟ್ ನೋಡೋದಕ್ಕೆ ಸ್ಮೂತಾಗಿ ಇದ್ರೂ ಯೂಸ್ ಮಾಡಬೇಕಾದ್ರೆ ಇದು ನಿಮಗೆ ಸ್ಮೂತ್ ಬರೋದಿಲ್ಲ. ಈ ಕೋನಿಂದ ಇದು ಹೊರಗಡೆನೇ ಬರೋದಿಲ್ಲ, ಬಂದ್ರೂ ಡಾಟ್ ಆಗಿ ಬರುತ್ತೆ. ಸೊ ಮೆಹಂದಿ ಪೇಸ್ಟು ಸ್ಮೂತಾಗಿ ಬರಬೇಕು. ಇಲ್ಲಿ ಕೆಲವೊಂದು ಮೆಹಂದಿ ಪಾರ್ಟಿಕಲ್ಸ್, ಸೊಪ್ಪಿನ ಪಾರ್ಟಿಕಲ್ಸ್ ಹಾಗೆ ಉಳಿದೋಗ್ಬಿಟ್ಟಿರುತ್ತೆ. ಸೊ ಅದನ್ನು ನಾನು ಇವಾಗ ನಿಮಗೆ ಫಿಲ್ಟ್ರ್ ಮಾಡಿ ತೋರಿಸ್ತೀನಿ. ಇದರೊಳಗಡೆ ಇನ್ನೂ ಎಷ್ಟು
ಅನ್ವಾಂಟೆಡ್ ಪೌಡರ್ಸ್ ಅಥವಾ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಇನ್ನೂ ಎಷ್ಟು ಉಳ್ಕೊಂಡಿದೆ ಅಂತ ನಾನು ಇವಾಗ ಫಿಲ್ಟ್ರ್ ಮಾಡಿ ತೋರಿಸ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಂಡ್ರೆ ನಿಮಗೆ ಸ್ಮೂತ್ ಪೇಸ್ಟ್ ಬರುತ್ತೆ. ಸೊ ಕೋನ್ಗೆ ನೀವು ಇದನ್ನು ಫಿಲ್ ಮಾಡಿ, ಈ ಪೇಸ್ಟನ್ನ ಫಿಲ್ ಮಾಡಿ ಡ್ರಾ ಮಾಡಬೇಕಾದ್ರೆ ಲೈನ್ಸ್ ಕೂಡ ನೀಟಾಗಿ ಸ್ಮೂತಾಗಿ ಬರುತ್ತೆ. ಇಲ್ಲ ಅಂತಂದರೆ ಬ್ರೇಕ್ ಆಗೋದು, ಒಂದು ಪ್ಲೇಸಲ್ಲೇ ಪ್ರಾಡಕ್ಟು ಫುಲ್ಲು ಡೆಪಾಸಿಟ್ ಆಗೋದು, ಈ ರೀತಿ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಬನ್ನಿ ಇವಾಗ ಏನಕ್ಕೆ ನಾವು ಮೆಹಂದಿ ಪೇಸ್ಟನ್ನು ಫಿಲ್ಟರ್ ಮಾಡಬೇಕು, ಫಿಲ್ಟರ್ ಮಾಡೋದಕ್ಕೆ ಈ ಸ್ಟಾಕಿಂಗ್ಸ್ನ ಏನಕ್ಕೆ ಯೂಸ್ ಮಾಡಬೇಕಂತ. ನಾನು ನಿಮಗೆ ಇಲ್ಲಿ ಈ ಪೇಸ್ಟ್ ಎಷ್ಟು ಸ್ಮೂತಾಗಿ ಬರುತ್ತೆ ಮತ್ತು ಯಾವ್ಯಾವ ಪಾರ್ಟಿಕಲ್ಸ್ ಉಳ್ಕೊಳ್ಳುತ್ತೆ ಅಂತ ತೋರಿಸೋದಕ್ಕೆ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಂತಂದರೆ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ. ಮೆಹಂದಿ ಮಿಕ್ಸಾಲಜಿ ಕ್ಲಾಸಲ್ಲಿ ನಾನು ಪೈಪಿಂಗ್ ಬ್ಯಾಗ್ ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಈ ರೀತಿ ನೀವು ಸಾಕ್ಸ್ನ ಒಂದು ಲೋಟಕ್ಕೆ ಫಿಲ್ ಮಾಡ್ಕೋಬೇಕು. ಇದ್ರ ಕೆಳಗಡೆಗೆ ನೀವು ಪೈಪಿಂಗ್ ಬ್ಯಾಗ್ ಕೂಡ ಹಾಕೋಬೋದು. ಸೊ ಪೈಪಿಂಗ್ ಬ್ಯಾಗ್ ಇದ್ದರೆ ಏನು ಯೂಸ್ ಅಂತಂದರೆ ಮೆಹಂದಿಗೆ ಯಾವುದೇ ರೀತಿ ಮೆಸ್ ಇಲ್ಲದೆ, ಯಾವುದೇ ರೀತಿ ಗಲೀಜಿಲ್ಲದೆ ನೀಟಾಗಿ ಮೆಹಂದಿ ಪೇಸ್ಟನ್ನ ಕೋನ್ಗೆ ಫಿಲ್ ಮಾಡ್ಬೋದು. ಅದಕ್ಕೆ ಪೈಪಿಂಗ್ ಬ್ಯಾಗ್ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಡಂಪ್ ಮಾಡಿದ್ಮೇಲೆ ಎಲ್ಲ ಪ್ರಾಡಕ್ಟನ್ನು ತೊಗೊಂಡೋಗಿ ಎಂಡಿಗೆ ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ಸ್ಕ್ವೀಸ್ ಮಾಡ್ತಾ ನಿಮಗೆ ಪ್ರಾಡಕ್ಟಲ್ಲಿ ಇರೋವಂಥ ಅನ್ವಾಂಟೆಡ್ ಪಾರ್ಟಿಕಲ್ಸ್ನ ಬಿಟ್ಟು ಸ್ಮೂತ್ ಪೇಸ್ಟ್ ಏನಿದೆ ಅದು ಈ ರೀತಿ ಆಚೆ ಬರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಸ್ಮೂತ್ ಪೇಸ್ಟ್ ಆಚೆ ಬರುತ್ತೆ. ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇದರಿಂದ ತುಂಬಾ ಮೆಸ್ ಕ್ರಿಯೇಟ್ ಆಗುತ್ತೆ. ಬೆಟರ್ ನೀವು ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ ಈ ಸ್ಟಾಕಿಂಗ್ಸ್ನ ಪೈಪಿಂಗ್ ಬ್ಯಾಗ್ ಒಳಗಡೆ ಹಾಕಿ ಈ ರೀತಿ ಸ್ಕ್ವೀಸ್ ಮಾಡಿದ್ರೆ ಒಳ್ಳೆ ಪ್ರಾಡಕ್ಟ್ ಎಲ್ಲ ಪೈಪಿಂಗ್ ಬ್ಯಾಗ್ ಒಳಗಡೆ ಬರುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಕೋನ್ಗೆ ಫಿಲ್ ಮಾಡ್ಕೋಬೋದು. ಸೊ ನಾವು ಮಿಕ್ಸ್ ಮಾಡಿದ್ದಕ್ಕಿಂತ ಆಫ್ ದ ಪ್ರಾಡಕ್ಟ್ ಅಷ್ಟೇ ಸಿಕ್ಕೋದು, ಅಂದರೆ ಅರ್ಧದಷ್ಟು ಪ್ರಾಡಕ್ಟ್ ಅಷ್ಟೇ ಸಿಕ್ಕೋದು. ಉಳಿದಿದ್ದೆಲ್ಲ ಅನ್ವಾಂಟೆಡ್ ಪಾರ್ಟಿಕಲ್ಸು ಸ್ಟಾಕಿಂಗ್ಸಲ್ಲೇ ಉಳ್ಕೊಬಿಡುತ್ತೆ. ಸೊ ನೋಡಿ, ನಾವು ಮಿಕ್ಸ್ ಮಾಡಿದ್ದು ಯಾವ ರೀತಿ ಇತ್ತು, ಇದು ಫೈನಲಿ ಸ್ಮೂತ್ ಪೇಸ್ಟು ಇಷ್ಟೇ ಸಿಕ್ಕಿದ್ದು. ಇದು ಯಾವ ರೀತಿ ಇದೆ ಅಂತ, ಇದೆಲ್ಲ ಇಷ್ಟು ಅನ್ವಾಂಟೆಡ್ ಪಾರ್ಟಿಕಲ್ಸು ಸ್ಟಾಕಿಂಗ್ಸಲ್ಲೇ ಉಳ್ಕೊಬಿಟ್ಟಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನಾನು ನಿಮಗೆ ಹಾತಿ ಮೆಹಂದಿ ಪೌಡರ್ ಹೇಳಿದ್ದೆ. ಹಾತಿ ಮೆಹಂದಿ ಪೌಡರ್ ಬಂದು ಅಷ್ಟೊಂದಾಗಿ ಫಿಲ್ಟರ್ ಆಗಿಲ್ಲ, ಅದನ್ನು ಯೂಸ್ ಮಾಡಬೇಡಿ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ಪ್ರಾಡಕ್ಟನ್ನು ಯೂಸ್ ಮಾಡಿ. ಇದು ತುಂಬಾ ಫಿಲ್ಟರ್ ಆಗಿ ಚೆನ್ನಾಗಿದೆ, ಸ್ಮೂತ್ ಪೇಸ್ಟ್ 5 ಫಿಲ್ಟರ್ ಮೆಹಂದಿ ಪೌಡರ್ ಇದು. ಸೊ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಾನು ಕೋನ್ಗೆ ಯಾವ ರೀತಿ ಫಿಲ್ ಮಾಡೋದು ಅಂತಂದರೆ, ಪ್ರಾಡಕ್ಟನ್ನು ತಗೊಂಡು ಫಿಲ್ ಮಾಡಿ ಈ ರೀತಿ ಸ್ಕ್ವೀಸ್ ಮಾಡಿದ್ರೆ ಪ್ರಾಡಕ್ಟ್ ಫುಲ್ಲು ಎಂಡ್ ಟಿಪ್ ತನಕ ಬರುತ್ತೆ. ಸೊ ಬಂದಿರೋ ಪ್ರಾಡಕ್ಟನ್ನು ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ, ಲೈನ್ಸ್ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡಿ. ಪೇಸ್ಟ್ ಸ್ಮೂತಾಗಿತ್ತು ಅಂತಂದರೆ ಲೈನ್ ಕೂಡ ಸ್ಮೂತಾಗಿರುತ್ತೆ. ಸೊ ಇದನ್ನು ನಾನು ಯಾವ ರೀತಿ ಫಿಲ್ ಮಾಡಬೇಕಂತ ಕೂಡ ಹೇಳ್ಕೊಡ್ತೀನಿ. ಸೊ ಇವಾಗ ಈ ಟಿಪ್ನ ನೀವು 2 ಥರ ಕ್ಲೋಸ್ ಮಾಡ್ಬೋದು. ಒಂದು ಪಿನ್ನನ್ನು ಈ ರೀತಿ ಹಾಕಿ ಕ್ಲೋಸ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ಸೆಲೋ ಟೇಪ್ ಸಹಾಯದಲ್ಲಿ ಕೂಡ ನಾವು ಟಿಪ್ಪನ್ನು ಕ್ಲೋಸ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಈ ರೀತಿ 2 ಸೆಂಟಿಮೀಟರ್ ಸೆಲೋ ಟೇಪ್ನ ಕಟ್ ಮಾಡಿಕೊಂಡು ಈ ರೀತಿ ಗಾಳಿ ಆಡದಿರೋ ಥರ ಟೇಪಿಂದ ಕ್ಲೋಸ್ ಮಾಡಿದ್ರೆ ಕೆಳಗಡೆ ಮೆಹಂದಿ ಟಿಪ್ ಏನಿದೆ ಅದು ಕ್ಲೋಸ್ ಆಗಿದೆ. ನೆಕ್ಸ್ಟು ಇಲ್ಲಿ ಎಕ್ಸಸ್ ಪ್ರಾಡಕ್ಟ್ ಏನಿದೆ ಅದನ್ನೆಲ್ಲ ಈ ರೀತಿ ಒಳಗಡೆಗೆ ಫಿಲ್ ಮಾಡಿಬಿಡಿ. ಅಗೇನ್ ಇಲ್ಲಿಗೆ ಒಂದು ಸೆಲೋ ಟೇಪ್ ಹಾಕಬೇಕು. ರೈಟಿಂದ ಈ ರೀತಿ ಒಂದು ಸಲ ಮಡಚಬೇಕು, ಲೆಫ್ಟಿಂದ ಅಗೇನ್ ಈ ರೀತಿ ಒಂದು ಸಲ ಮಡಚಬೇಕು. ಈ ಟಿಪ್ ಏನಿದೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಟೈಟಾಗಿ ಒಂದು ಫೋಲ್ಡ್ ಮಾಡಿ ಈ ಎಡ್ಜನ್ನ ಸೆಲೋ ಟೇಪ್ ಹಾಕಿ ಸೆಕ್ಯೂರ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸೆಕ್ಯೂರ್ ಮಾಡಿ ಟೇಪ್ ಹಾಕಿದ್ದೀನಿ. ನೆಕ್ಸ್ಟು ಈ ಕಡೆಯಿಂದ ಈ ಕಡೆಗೆ ಸೆಕ್ಯೂರ್ ಮಾಡಿ ಟೇಪ್ ಹಾಕ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ನಿಮ್ಮ ಪ್ರಾಕ್ಟೀಸ್ ಕೊಂಡು ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲೂ ಕೂಡ ಯಾವುದೇ ಪ್ರಾಡಕ್ಟ್ ಲೀಕ್ ಆಗ್ತಾಯಿಲ್ಲ, ಅಷ್ಟು ನೀಟಾಗಿ ಪ್ರಾಡಕ್ಟು ಕ್ಲೋಸ್ ಆಗಿದೆ. ಹಾಗೆ ಟಿಪ್ಪಲ್ಲಿ ಕೂಡ ನಾನು ಸೆಲೋ ಟೇಪ್ನ ಹಾಕಿ ಕ್ಲೋಸ್ ಮಾಡಿದ್ದೀನಿ. ನಿಮ್ಮ ಪ್ರಾಕ್ಟೀಸ್ ಕೊಂಡು ರೆಡಿ ಆಗಿದೆ. ಇದು ಆಲ್ರೆಡಿ ಎಷ್ಟು ಸ್ಮೂತಾಗಿ ಗ್ಲೈಡ್ ಆಗುತ್ತೆ ಅಂತ ಕೂಡ ನಿಮಗೆ ಗೊತ್ತು. ಯಾವ ರೀತಿ ಪ್ರಾಕ್ಟೀಸ್ ಕೊಂಡು ಮಾಡಬೇಕಂತ ಈ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನೀವು ಕೂಡ ಒಂದು 3-4 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿಯೊಂದು ಕೂಡ ನೀವು ಕಲಿಬೋದು. ಸ್ಟಾಕಿಂಗ್ಸ್ ಏನಕ್ಕೆ ಯೂಸ್ ಮಾಡಬೇಕು, ಪ್ರಾಕ್ಟೀಸ್ ಕೊಂಡು ಯಾವ ರೀತಿ ಮಾಡಬೇಕು, ಕೋನ್ ಯಾವ ರೀತಿ ಮಾಡಬೇಕು, ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು, ಪಿನ್ಸು ಎಲ್ಲನೂ ಕೂಡ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕ್ಲಾಸ್ ರಿಲೇಟೆಡ್ ಅಗೇನ್ ನಿಮಗೆ ಏನೇ ಡೌಟ್ ಇದ್ರೂ ನೀವು ನನ್ನ ಇನ್ಸ್ಟಾಗ್ರಾಮ್ಲಿ ಕೇಳ್ಬೋದು. ವೀಡಿಯೋನ 3-4 ಸಲ ನೋಡಿ, ಸೊ ನಿಮ್ಮ ಡೌಟ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ನಿನ್ನೆ ಕ್ಲಾಸ್ನ ನೋಡಿ ಎಲ್ಲರೂ ಕೇಳ್ತಾ ಇದ್ದಿದ್ದು ಪ್ರಾಕ್ಟೀಸ್ ಕೊಂಡು ಮಾಡೋದು ಹೇಳ್ಕೊಡಿ, ಹಾಗೆ ಮೆಹಂದಿ ಮಿಕ್ಸಾಲಜಿ ಹೇಳ್ಕೊಡಿ ಅಂತ. ಮೆಹಂದಿ ಮಿಕ್ಸಾಲಜಿನ ನಾನು ಈ ಕೋರ್ಸ್ ಎಂಡಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ನೋಟ್ಸ್ ಯಾವ ರೀತಿ ಮಾಡಬೇಕಂತ ಸುಮಾರು ಜನ ಕೇಳಿದ್ರಿ. ನೋಟ್ಸ್ನ ನೀವು ಯಾವಾಗ ಪ್ರಾಕ್ಟೀಸ್ನ A4 ಶೀಟಲ್ಲಿ ಮಾಡಿ ನಿಮಗೆ ಲೈನ್ಸ್ ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ ಅನಿಸುತ್ತೋ ಆವಾಗ ನೀವು ನೋಟ್ಸ್ನ ಈ ರೀತಿ ಮಾಡಬೇಕು. ಸೊ ತಿನ್ ಲೈನ್ ತಿಕ್ ಲೈನ್ ಈ ರೀತಿ ನೋಟ್ಸನ್ನು ಮಾಡಿ ನೀವು ನನಗೆ ನೋಟ್ಸ್ನ ಶೇರ್ ಮಾಡಬೇಕು. ನೀವು ಮಾಡಿರೋ ನೋಟ್ಸಲ್ಲಿ ಮೆಹಂದಿ ಏನಾದರೂ ಉದ್ರೋಗಬಾರ್ದು, ಹಾಗೆ ಸ್ಟಿಕ್ ಆಗಬೇಕಂತಂದರೆ ನೀವು ಇದಕ್ಕೆ ಫೆವಿಕಾಲ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ದೊಡ್ಡದು ಸೆಲೋ ಟೇಪ್ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಈ ರೀತಿ ಸ್ಟಿಕ್ ಮಾಡ್ಬೋದು. ಸೊ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡ್ಬೋದು, ಅಥವಾ ಇನ್ಸ್ಟಾ ID ಇದೆಯಲ್ಲ ನಂದು, ಈ ಇನ್ಸ್ಟಾ IDಲಿ ಬಂದು ನೀವು ಮೆಸೇಜ್ ಮಾಡ್ಬೋದು, ನಿಮ್ಮ ನೋಟ್ಸ್ನ ಶೇರ್ ಮಾಡ್ಬೋದು. ಹಾಗೆ ನಿಮ್ಮ ಡೌಟ್ಸ್ಗೆ ಕ್ಲಾರಿಫಿಕೇಷನ್ ಕೂಡ ತೊಗೋಬೋದು. ಸೊ ನೋಟ್ಸ್ನ ಈ ರೀತಿ ಮಾಡಬೇಕನ್ನೋ ಒಂದು ಐಡಿಯಾ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ ಅನ್ಕೋತೀನಿ.
ಸೊ ಇದೇ ರೀತಿ ವಿಡಿಯೋ ಬೇಕಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಬೆಲ್ಲೈಕನ್ ಆನಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಪ್ರತಿದಿನದ ಕ್ಲಾಸ್ ಕೂಡ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಸೊ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕಲಿಯೋದಕ್ಕೆ ಒಂದು ಅವಕಾಶ ಕೊಡಿ. ಏನೇ ಡೌಟ್ ಇದ್ದರೂ ಇನ್ಸ್ಟಾಗ್ರಾಮಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನಾಳೆ ನಿಮಗೆ ಮೆಹಂದಿ ಬೇಸಿಕ್ ಬಾರ್ಡರ್ಸ್ ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.